ಶ್ರೀಗುರುಭ್ಯೋ ನಮಃ. ಸರ್ವವಿಘ್ನಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ. ಆಸ್ಯತಾಮಿತಿ ಉದೀರ್ಯ ಉಪವಿಷ್ಟೇ ಸತ್ಯವತ್ಯಾಃ ಸುತೆ ಸತ್ಯವಾಚಿ ಮಾನಯನ್ ಮಂದಹಾಸಾವಲೋಕೈಃ ತಾನ್ ಮುನೀಂದ್ರಾನಿಹ ಉಪಾವಿಶತ್ಸಹ. ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾದ ವಂದನೆಗಳನ್ನು ಸಲ್ಲಿಸ್ತಾ, ಅಧಿಕ ಮಾಸ ಚಿಂತನ ಮಾಲಿಕೆಯಲ್ಲಿ ನಾವಿವತ್ತು 4ನೇ ದಿನಕ್ಕೆ ಬಂದಿದ್ದೇವೆ. 4ನೇ ದಿನದ ಚಿಂತನ ಅಧ್ಯಾತ್ಮ ಅಪೂಪದಾನ. ಈ ಅಧ್ಯಾತ್ಮ ಯಾಕೆಂದರೆ ಆ ಅಪೂಪದಾನ ವಿಶೇಷವಾಗಿದೆ ಆ ಒಂದು ಅಧಿಕ ಮಾಸದಲ್ಲಿ. ಆದರೆ ನಾವು ಕೇವಲ ಹೊರಗಡೆಯಿಂದ ಜಡ ಪದಾರ್ಥಗಳಿಂದ ತಯಾರಿಸಿದಂತಹ ಅಪೂಪ ನಮಗೆ ಎಷ್ಟು ಅಪೂಪದಾನ ಎಷ್ಟು ಫಲ ಕೊಡ್ಬೋದೋ ಅದಕ್ಕಿಂತ ಅನಂತಪಟ್ಟು ಫಲ ಚೇತನಾತ್ಮಕವಾದಂತಹ ಭಗವಂತ ಕೊಟ್ಟಿರ್ತಕ್ಕಂಥ ಈ ದೇಹದಲ್ಲಿ ಚಿಂತನೆ ಮಾಡಿ ನಾವು ಕೊಟ್ಟಾಗ ಅದು ಅತ್ಯಂತ ಹೆಚ್ಚಿನ ಫಲಪ್ರದ ಅಂತ ಹಿರಿಯರು ಹೇಳಿದ್ದಾರೆ. ಇದು ಅನೂಚಾನವಾಗಿ ಬಂದಂತಹ ಕ್ರಮ. ನಾವು ಎಂದು ಅಪೂಪವನ್ನು ಮಾಡಿ ದಾನ ಕೊಡಬೇಕು ಅಂತ ಒಂದು ಪ್ರಯತ್ನ ಮಾಡ್ತೀವೋ ಅದಕ್ಕಿಂತ ಮುಂಚೆ ಇದನ್ನು ಅಧ್ಯಾತ್ಮ ಅಪೂಪದಾನ ಹೇಗೆ ಮಾಡೋದು, 1 ದಿನ 2 ದಿನ 3 ದಿನ ಮಾಡಬಹುದು. ಪ್ರತಿದಿನ ನಾವು ಮಾಡೋದಕ್ಕೆ ಹೋದರೆ ಅದರಲ್ಲಿ ಯಾಂತ್ರಿಕತೆ ಬಂದು ಹೋಗುತ್ತೆ. ಅಪೂಪದಾನದಲ್ಲಿ ಇಷ್ಟೇ ಅಲ್ವಾ, ಇದು ಪ್ರತಿದಿನ ನಾವು ಇದನ್ನು ಮಾಡಬೇಕಾ? ಆ ಯಾಂತ್ರಿಕತೆ ಬಂದಾಗ ಅದು ದಾನ ಸಫಲವಾಗೋದಿಲ್ಲ. ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್ ಅಂತ. ದಾನ ಕೊಡುವವರು ಯಾರು, ತೆಗೆದುಕೊಳ್ಳುವವರು ಯಾರು, ಯಾವ ಸ್ಥಳದಲ್ಲಿ ಇದನ್ನು ತಯಾರು ಮಾಡಲಾಗಿದೆ, ಯಾವ ರೀತಿಯಿಂದ ಮಾಡಲಾಗಿದೆ, ಇದೆಲ್ಲವೂ ಮುಖ್ಯವಾಗುತ್ತದೆ. ಯಾರಿಗೆ ಕೊಡ್ತಾ ಇದ್ದೀವಿ, ನಾವೇನಾದರೂ ಈ ಒಂದು ಜೀವನಿಗೆ ಕೊಡ್ತಾ ಇದ್ದೀವಿ ಅಂದರೆ ಅಲ್ಪವಾದ ಫಲ. ಆದರೆ ನಮ್ಮ ಪ್ರತಿನಿತ್ಯ ನಾವು ಮಾಡುವಾಗ ಯಾಂತ್ರಿಕತೆ ಬಂದು ಹೋಗುತ್ತೆ. ಅದಕ್ಕಾಗಿ ಈ ಅಧ್ಯಾತ್ಮ ಅಪೂಪದಾನವನ್ನು ಪ್ರತಿದಿನ ಒಮ್ಮೆಯಲ್ಲ 33 ಬಾರಿ, ಒಂದು ದಿನಕ್ಕೆ 33 ಬಾರಿ ಅಧ್ಯಾತ್ಮ ಅಪೂಪದಾನವನ್ನು ಮಾಡುವಂತಹ ಸೌಭಾಗ್ಯ ಗುರುಗಳು ನಮಗೆ ಕೊಟ್ಟಿದ್ದಾರೆ. ಅದನ್ನು ಈಗ ಯಥಾಮತಿಯಾಗಿ ತಿಳಿಯೋಣ. ನಾವೆಲ್ಲರೂ ಆ ಒಂದು ಪ್ರತಿನಿತ್ಯ ಹರಿಕಥಾಮೃತ ಸಾರ, ಸ್ತ್ರೀಯರಾದರೆ ಹರಿಕಥಾಮೃತ ಸಾರ ಮಾಂಗಲ್ಯದಂತೆ ಇದೆ, ಅದನ್ನು ನಾವು ಪ್ರತಿದಿನ ಚಿಂತನೆ ಮಾಡ್ತಾ ಇರ್ತೀವಿ. ಪುರುಷರಾದರೆ ಸರ್ವಮೂಲ ಗ್ರಂಥಗಳು, ಮಹಾಭಾರತ, ರಾಮಾಯಣ, ವೇದಗಳು ಎಲ್ಲವೂ ಅವರ ಅಧಿಕಾರ, ಅವರೆಲ್ಲರೂ ಅದನ್ನು ಚಿಂತನೆ ಮಾಡ್ತಾರೆ. ಆದರೆ ಎಲ್ಲರೂ ಈ ಅಧ್ಯಾತ್ಮ ಅಪೂಪದನ ಸ್ತ್ರೀ ಪುರುಷ ಭೇದವಿಲ್ಲದೆ ಆ ಒಂದು ಆಬಾಲ ವೃದ್ಧರಾದಿಗಳು ಇದನ್ನು ಮಾಡುವಂತಹ ದಾನ ಅಧ್ಯಾತ್ಮ ಅಪೂಪದಾನ ಹಿಂದಿನಿಂದ ಬಂದಿದೆ, ಪರಂಪರೆಯಿಂದ. ಅದನ್ನು ನಾವಿವಾಗ ತಿಳಿಯೋದಕ್ಕೆ ಪ್ರಯತ್ನ ಪಡೋಣ. ಈಗ ನಾವು ಒಂದು ಉದಾಹರಣೆಗಾಗಿ ನಾವು ಜಗನ್ನಾಥದಾಸರ ಮೇರುಕೃತಿಯಾದಂತಹ ಹರಿಕಥಾಮೃತ ಸಾರದ ಅಂದರೆ 32 ಸಂಧಿ ಜೊತೆಗೆ 1 ಸೇರಿದ್ರೆ ಫಲಸ್ತುತಿ 33 ಆಗತ್ತೆ. ಆ 33ನ್ನ ನಾವು ಪಾರಾಯಣ ಮತ್ತು ಲೇಖನ ಮಾಡೋಣ ಅಂತ ಒಮ್ಮೆ ನಮ್ಮ ಮನಸ್ಸಾಗಿದೆ ಅಂತ ಭಾವಿಸೋಣ. 32 ಸಂಧಿ ಹಾಗೂ 1 ಫಲಸ್ತುತಿ 33ಅನ್ನು ಬರೆದು ನಾನು ಇದನ್ನು ದಾನ ಮಾಡಬೇಕು. ಯಾರಿಗೆ ದಾನ ಮಾಡಬೇಕು, ಬರೆಯೋದು ಯಾರು, ಇದನ್ನು ಯಾರು ನಮಗೆ ಕೊಟ್ಟಿದ್ರು, ಇದೆಲ್ಲವನ್ನು ನಾವು ಆ ಪ್ರತಿದಿನ ಏನು ಅಪೂಪವನ್ನು ಹೇಗೆ ಮಾಡ್ತೀವೋ ಅದರ ಜೊತೆಗೆ ಇದನ್ನು ನಾವು ತಿಳಿತಾ ಬರೋಣ. ಈಗ ಪ್ರಾಯೋಗಿಕವಾಗಿ ನಾವು ದಿನ ಮನೆಯಲ್ಲಿ ಮಾಡ್ತೀವಲ್ಲ, ಆ ಒಂದು ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ಅಪೂಪವನ್ನು ಹೇಗೆ ಮಾಡ್ತೇವೆ ಸ್ವಲ್ಪ ಮನನ ಮಾಡೋಣ. ನಮಗೆ ಅಪೂಪ ತಯಾರಿಸಲು ಬೇಕಾದಂತಹ ಪದಾರ್ಥಗಳು ಯಾವುದು? ಅಕ್ಕಿ, ಬೆಲ್ಲ, ಪಾತ್ರೆ, ತುಪ್ಪ, ಸ್ಥಳ, ಅಗ್ನಿ, ಇಕ್ಕಳ, ವ್ಯಕ್ತಿ, ತಯಾರಿಸುವಂತಹ ವ್ಯಕ್ತಿ, ಅದಕ್ಕೆ ಸಹಾಯ ಮಾಡುವಂಥ ವ್ಯಕ್ತಿನ ತಗೊಂಡ್ರೆ ವ್ಯಕ್ತಿಗಳು ಆಗತ್ತೆ. ಆಮೇಲೆ ಛಿದ್ರಗಳು. ಈ 9 ನಾವು ನೋಡ್ತೇವೆ. ಇದೆಲ್ಲವೂ ಸರಿಯಾದಾಗ ಅಧ್ಯಾತ್ಮ ಈ ಅಪೂಪ ಆಗತ್ತೆ. ಹಾಗೆ ಇದರ ಅಧ್ಯಾತ್ಮ ಅಪೂಪದಲ್ಲಿ ಯಾವುದರ ಸ್ಥಾನದಲ್ಲಿದೆ ಅಂತ ಚಿಂತನೆ ಮಾಡೋಣ. ಅಧ್ಯಾತ್ಮ ಅಪೂಪ ತಯಾರಿಸುವಿಕೆಯಲ್ಲಿ ಅಕ್ಕಿಯ ಸ್ಥಾನದಲ್ಲಿ ಇರೋದು ಯಾವುದು ಅಂದರೆ ನಮ್ಮ ಮನಸ್ಸು. ಹೇಗಪ್ಪ? ಅಕ್ಕಿಯನ್ನು ಏನು ಮಾಡ್ತೇವೆ ನಾವು ಅಪೂಪ ಮಾಡ್ಬೇಕಾದ್ರೆ 3 ದಿನಗಳ ಕಾಲ ನೆನೆಸಿ ಆ ನೀರನ್ನು ಏನು 1ನೇ ದಿನ ನೆನೆಸ್ತೀವಿ, ಮತ್ತೆ ಬೆಳಗ್ಗೆದ್ದು ಆ ನೀರನ್ನು ಚೆಲ್ಲಿ ಮತ್ತೆ ಹೊಸ ನೀರನ್ನು ಹಾಕ್ತೀವಿ. ಹೀಗೆ 3 ದಿನಗಳ ಕಾಲ
ಅಕ್ಕಿಯನ್ನು ಚೆನ್ನಾಗಿ ನೆನೆಸಿ ಮೃದುವಾಗಬೇಕು ಅಕ್ಕಿ. ಹಾಗೆ ಆ ಮೆತ್ತಗವಾಗಿರತಕ್ಕಂಥ ಅಕ್ಕಿಯನ್ನು ನೆರಳಿನಲ್ಲಿ ನೀರನ್ನು ಬೇರ್ಪಡಿಸಿ ನೆರಳಿನಲ್ಲಿ ಒಣಗಿಸ್ತೇವೆ. ಆ ನಂತರ ಅದನ್ನು ಹದವಾಗಿ ಕುಟ್ಟುಕೊಳ್ತೇವೆ. ಇಲ್ಲಿಯೂ ಅಷ್ಟೇ ಅಧ್ಯಾತ್ಮ ಅಪೂಪ ಮಾಡುವಾಗ ಮೊದಲು ಹರಿಕಥಾಮೃತ ಸಾರ ಗ್ರಂಥವನ್ನು ನಾನು ಓದಬೇಕಪ್ಪ, ನಾನು ಕೇಳಬೇಕಪ್ಪ, ಕೇಳಿ ಅನುಸಂಧಾನ ಮಾಡಿ ಪ್ರತಿನಿತ್ಯದ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನುವ ಮನಸ್ಥಿತಿ, ಆ ಹಂಬಲ ನಮ್ಮ ಮನಸ್ಸಿನಲ್ಲಿ ಮೂಡುವವರೆವಿಗೂ ಮನಸ್ಸಿನಲ್ಲಿ ಆ ವಿಷಯವನ್ನು ಈಗ ನೆನೆಸು ಅಕ್ಕಿಯನ್ನು ನೆನೆಸು ಅಂತ ಹೇಳ್ತೀವಿ. ಅಂದರೆ ವಿಷಯವನ್ನು ಮನಸ್ಸಿನಲ್ಲಿ ನೆನೆಸಬೇಕು. ಆ ಒಂದು ಮನಸ್ಸು ಹದವಾಗಿ ಬರಬೇಕು. ಆ ನಂತರ ಅಲ್ಲಿ ಅರ್ಥಾನುಸಂಧಾನವು ನಮಗೆ ಬರಬೇಕು ಅಂತ ಹೇಳಿ, ಅದು ನಮಗೆ ಹೇಗಾಗಬೇಕು ಅಂತಂದರೆ ಆ ವಿಷಯ ಹಿಟ್ಟಿನಂತೆ ಆಗಬೇಕು. ಅಕ್ಕಿಯನ್ನು ನೀರಿನಿಂದ ಬೇರ್ಪಡಿಸಿ ಅದನ್ನು ಒಣಗಿಸಿ ಕುಟ್ಟುತ್ತೀವಲ್ಲ, ಇಷ್ಟೆಲ್ಲವೂ ನಮ್ಮ ಮನಸ್ಸಿನಲ್ಲಿ ಆ ಒಂದು ನಿರ್ಧಾರ, ಸಂಶಯಾತ್ಮಕವಾದದ್ದು ಮನಸ್ಸು. ಆದರೆ ಬುದ್ಧಿಯ ಸಹಾಯದಿಂದ ನಾವು ನಿಶ್ಚಯ ಮಾಡಬೇಕು ಮನಸ್ಸಿನಲ್ಲಿ. ಹರಿಕಥಾಮೃತ ಸಾರನ 32 ಸಂಧಿ ನಾನು ಬರಿತೀನಪ್ಪ, ಜೊತೆಗೆ 1 ಸಂಧಿ ಫಲಸ್ತುತಿಯನ್ನು ನಾನು ಬರಿತೇನೆ ಅರ್ಥಾನುಸಂಧಾನ ಪೂರ್ವಕವಾಗಿ ಎಂದಾಗ ಇಲ್ಲಿ ಹಿಟ್ಟು ತಯಾರಾಯಿತು. ಈ ಹಿಟ್ಟು ತಯಾರಾಯಿತು. ಈಗ ಬೆಲ್ಲ ಬೇಕಲ್ಲ ಅಕ್ಕಿಗೆ. ಆ ಬೆಲ್ಲ ಯಾವುದು? ಬೆಲ್ಲದ ಸ್ಥಾನದಲ್ಲಿ ಯಾವುದಿದೆ ಅಂದರೆ ಇಲ್ಲಿ ನಮ್ಮ ಬರವಣಿಗೆ ಹಸ್ತ ಅಂತ. ಹಸ್ತ ನಾವು ಬರೆಯೋದು ಯಾವುದರಿಂದ? ಕೈಯಿಂದ. ಹಾಗಾಗಿ ಹಸ್ತ ಅನ್ನೋದು ಬೆಲ್ಲದ ಇಂದ್ರ ಅಭಿಮಾನಿ ದೇವತೆ, ಬೆಲ್ಲಕ್ಕೆ ಅಭಿಮಾನಿ ಇಂದ್ರ. ನಾವೇನೋ ಸುಮ್ಮನೆ ಹೇಳ್ತಿಲ್ಲ, ಇದು ಈ ಹಸ್ತಕ್ಕೆ ಮುಖ್ಯಾಭಿಮಾನಿನಿ ಇಂದ್ರ ಅಂತ ಶಾಸ್ತ್ರಗಳು ಹೇಳ್ತಾ ಇದೆ. ಅಕ್ಕಿಗೆ 2 ಪಟ್ಟು ಬೆಲ್ಲವನ್ನು ನಾವು ಸೇರಿಸ್ತೇವೆ. ಆ ಹಿಟ್ಟಿನೊಂದಿಗೆ ಸೇರಿಸಿ ಚೆನ್ನಾಗಿ ಕುಟ್ಟಿಕೊಳ್ತೇವೆ. ಹಾಗೆ ಇಲ್ಲೂ ಅಷ್ಟೇ ಹದವಾದ ನಮ್ಮ ಮನಸ್ಸಿನೊಂದಿಗೆ ನಮ್ಮ ಬರವಣಿಗೆ ಬೆರೆತುಕೊಳ್ಳಬೇಕು. ಈ ಸಂಖ್ಯಾಶಾಸ್ತ್ರ ತತ್ವಜ್ಞರನ್ನು ಹೋಗಿ ಕೇಳಿ, ಕೇವಲ ನಿಮ್ಮ ಒಂದು ಸಾಲು ಬರೀರಿ ಅಂತಾರೆ. ಆ ಬರೆಯುವುದನ್ನು ನೋಡೋ ಮೂಲಕವಾಗಿ ಅವರು ನೀವಿಂಥವರು, ನಿಮ್ಮ ಗುಣ ಸ್ವಭಾವ ಇಂಥದ್ದು ಅಂತೆಲ್ಲ ಹೇಳಿಬಿಡ್ತಾರೆ. ಅಂದರೆ ನಮ್ಮ ಬರವಣಿಗೆ ನಮ್ಮ ಮನಸ್ಸನ್ನು ತೆರೆದು ತೋರಿಸುತ್ತೆ. ಹಾಗಾಗಿ ಬೆಲ್ಲದ ಸ್ಥಾನದಲ್ಲಿ ಹಸ್ತ ಇದೆ. ಎಷ್ಟು ನಿಷ್ಠೆಯಿಂದ ನಾವು ಬರಿಬೇಕು ಅಂತ ಪ್ರಯತ್ನ, ಎಷ್ಟು ಮಡಿಯಿಂದ ಎಷ್ಟು ನಿಷ್ಠೆಯಿಂದ ನಾವು ಬರಿಬೇಕು ಅಂತ ಪ್ರಯತ್ನ ಪಡ್ತೀವಿ. ಇಲ್ಲ, ನಮಗೆ ಸರಿಯಾಗಿ ಬರೆಯೋದಕ್ಕೆ ಬರೋದಿಲ್ಲ ಅಂತ ಹೇಳ್ತೀವಿ. ಅದು ಹೇಗೋ ಕೋಳಿ ಕಾಲಿನ ಥರ ಬರ್ತಿದ್ದೀವಿ ಅಂದರೆ ನಮ್ಮ ಮನಸ್ಸು ಇನ್ನೂ ಹದವಾಗಿಲ್ಲ ಅಂತಲೇ ಅರ್ಥ. ನಮ್ಮ ಮನಸ್ಸು ಹದವಾದರೆ ನಮ್ಮ ಎಲ್ಲ ಕಾನ್ಸಂಟ್ರೇಷನ್ ಅದರ ಮೇಲೆ ಹಾಕಿದ್ರೆ ಸರಿಯಾಗಿ ದುಂಡಾಗಿ ಬರಿತೇವೆ. ಪ್ರಯತ್ನ ಪಡಬಹುದು ಎಲ್ಲರೂ ಬೇಕಾದರೆ. ಹೀಗೆ ಹರಿಕಥಾಮೃತ ಸಾರವನ್ನು ನಾವು ಬರಿಬೇಕು ಅಂತ ಹೊರಟಾಗ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಅರ್ಥಾನುಸಂಧಾನವನ್ನು ಮನಸ್ಸಿಗೆ ತೆಗೆದುಕೊಂಡು ದುಂಡಾಗಿ, ನಾವು ಅಕ್ಷರ ದುಂಡಾಗಿದ್ದರೆ ಸಾಲದು, ಮನಸ್ಸಿನಲ್ಲಿ ಅರ್ಥಾನುಸಂಧಾನ ಬರಿತಾ ಬರಬೇಕು. ಇಂಥ ಅನುಸಂಧಾನ ಇಂದ್ರ ಮತ್ತೆ ಮನಸ್ಸಿಗೂ ಅಭಿಮಾನಿ ಅಲ್ವಾ? ಇಂದ್ರ ಹೇಗೆ ಹಸ್ತಕ್ಕೆ ಅಭಿಮಾನಿಯೋ ಮನಸ್ಸಿಗೂ ಅಭಿಮಾನಿ. ಆ 2 ಕೆಲಸವನ್ನು ಇಂದ್ರದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿ ಚೆನ್ನಾಗಿ ಮಾಡಿದಾಗ ಅಕ್ಕಿ ಮತ್ತು ಮನಸ್ಸು ಆ ಒಂದು ಬೆಲ್ಲದೊಂದಿಗೆ ಬೆರೆತುಕೊಳ್ಳುತ್ತೆ. ಈಗ ಹಿಟ್ಟು ತಯಾರಾಯಿತು. ಈಗ ಹಿಟ್ಟೇನೋ ತಯಾರಾಯಿತು, ಆದರೆ ಅಪೂಪ ತಯಾರಿಸಲು ಪಾತ್ರೆಗಳು ಬೇಕಲ್ಲ. ಎಲ್ಲಿಂದ ತರ್ತೀರಾ? ಅಧ್ಯಾತ್ಮ ಅಪೂಪದಲ್ಲಿ ಪಾತ್ರೆ ಯಾವುದು ಅಂತಂದರೆ ಇಲ್ಲಿ ಪಾತ್ರೆಯ ಸ್ಥಾನದಲ್ಲಿರೋದು ನಮ್ಮ ಬುದ್ಧಿ. ಬುದ್ಧಿ ಅಂದರೆ ಇದನ್ನು ನೀವೇ ಹೇಳ್ತಿದ್ದೀರಾ ಅಥವಾ ಇದಕ್ಕೇನಾದರೂ ಹಿರಿಯರ ವಾಕ್ಯ ಬೆಂಬಲವಾಗಿದೆಯಾ ಅಂದರೆ ಪುರಂದರದಾಸರು ಹೇಳ್ತಾರೆ, ಅನುಭವದಡುಗೆಯ ಮಾಡಿ ಅಂತ ಹೇಳಿ ಆ ದೇವರ ನಾಮದಲ್ಲಿ ಬರುತ್ತೆ. ಅದಕ್ಕೆ ಅನುಭವಿಗಳು ಬಂದು ನೀವೆಲ್ಲ ಕೂಡಿ ಅಂತ ಹೇಳಿ ಒಳಗಡೆ ಅನುಸಂಧಾನಯುಕ್ತವಾದಂತಹ ಅನುಭವದ ಅಡಿಗೆಯನ್ನು ಮಾಡಿ ಅಂತ ಅವರೇ ಕರೆ ಕೊಟ್ಟು ಬಿಟ್ಟಿದ್ದಾರೆ. ಹಾಗಾಗಿ ಪಾತ್ರೆಯ ಸ್ಥಾನದಲ್ಲಿರೋದು ಬುದ್ಧಿ. ಈ ಮೋಕ್ಷ ಪರಿಕರವಾದಂತಹ ಪಾಕವನ್ನು ಮಾಡಿ ಅಂತ ಪುರಂದರದಾಸರು ಹೇಳ್ತಾರೆ. ಆದರೆ ನಾವು ಹೇಳ್ತೀವಿ, ಸ್ವಾಮಿ ನಮ್ಮ ಮನೆಯಲ್ಲಿ ಪಾತ್ರೆ ಸಣ್ಣದಿದೆ, ಈಗ 33 ಅಪೂಪಗಳನ್ನು ಮಾಡಬೇಕು. ಏನೋ ಮೊದಲಿಗೆ ಹೇಳಿಬಿಟ್ವಿ, ದಿನಕ್ಕೆ 33 ಅಪೂಪ ಅಲ್ಲ, ದಿನದಲ್ಲಿ 33 ಬಾರಿ ಅಪೂಪವನ್ನು ಮಾಡಬಹುದು ಅಂತ ಹೇಳಿದ್ದೇವೆ. ಹೇಗೆ ಮಾಡೋದು? ನಮ್ಮ ಪಾತ್ರೆ, ನಮ್ಮ ಬುದ್ಧಿ ಬಹಳ ಸಣ್ಣದು, ನಮ್ಮ ಬುದ್ಧಿ ಅಲ್ಪ ಬುದ್ಧಿ. ಅಂದರೆ ಅದಕ್ಕೆ ವಿಜಯದಾಸರು ಹೇಳ್ತಾರೆ, ಏನೂ ನೀವು ಹೆದರುವ ಕಾರಣವೇ ಇಲ್ಲ. ಹೇಗೆ ನಮ್ಮ ಮನೆಯಲ್ಲಿ ಪಾತ್ರೆ ಚಿಕ್ಕದಿದ್ದರೆ ದೊಡ್ಡ ಅಡಿಗೆ ಮಾಡಬೇಕು ಅಂತ ಹೇಳಿ ಪಾತ್ರೆ ಮತ್ತೆ ಮಾಡಿ ಇನ್ನೊಂದಕ್ಕೆ ಬಗ್ಗಿಸಿ ಮತ್ತೆ ಅದರಲ್ಲೇ ಮತ್ತೆ ಮಾಡ್ತೇವಲ್ವಾ?
ಹಾಗೆ ಈ ಪಾತ್ರೆ ಸಣ್ಣದಾಗಿದ್ರೂ ಪರವಾಗಿಲ್ಲ, 3, 4, 5 ಬಾರಿ ಆದರೂ ಮತ್ತೆ ಮತ್ತೆ ಮಾಡ್ತಾ ಅದನ್ನು ನಾವು ತಯಾರಿಸಿಕೊಳ್ಳಬೇಕು. ಈಗ ತುಪ್ಪ ಬಂತು, ತುಪ್ಪದಿಂದ ಕರಿಬೇಕಲ್ಲ, ಹಿಟ್ಟೆಲ್ಲ ತಯಾರಾಗಿದೆ, ಪಾತ್ರೆ ಇನ್ನೂ ರೆಡಿ ಆಯಿತು. ಈಗ ತುಪ್ಪ ಬೇಕು ಕರಿಯೋದಕ್ಕೆ. ಆ ತುಪ್ಪದ ಸ್ಥಾನದಲ್ಲಿ ಈಗ ನಾವು ಎಣ್ಣೆನೋ ಇನ್ನೊಂದೋ ಮತ್ತೊಂದೋ ಅಲ್ಲ, ನಾವು ಚೆನ್ನಾಗಿ ಶ್ರೇಷ್ಠವಾದ ರೀತಿಯಲ್ಲಿ ಮಾಡಬೇಕು ಅಂದರೆ ತುಪ್ಪವನ್ನೇ, ಅದು ಹಸುವಿನ ಹಾಲಿನ ಕಡೆದಂತಹ ಮೊಸರಿನಿಂದ ಬಂದು ಬೆಣ್ಣೆ ಬಂದು ಆ ನಂತರ ಕಾಯಿಸಿದಂತಹ ತುಪ್ಪದಲ್ಲಿ ನಾವಿವತ್ತು ಅಪೂಪಗಳನ್ನು ಕರಿತೇವೆ. ಆದರೆ ಅದು ಬಹಳ ರುಚಿಯಾಗಿರುತ್ತೆ, ಸವಿಯಾಗಿರುತ್ತೆ, ಭಗವಂತನಿಗೆ ಅತ್ಯಂತ ಪ್ರೀತಿಕರವಾಗಿರುತ್ತೆ. ಈಗ ಇಲ್ಲಿ ತುಪ್ಪದ ಸ್ಥಾನದಲ್ಲಿ ಯಾವುದಿದೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ಅಲ್ಪ ಭಕ್ತಿ, ಶ್ರದ್ಧೆ, ಅಲ್ಪ ಭಕ್ತಿ ಇದೆ. ಭಕ್ತಿಗೆ ತಕ್ಕಂತೆ ಶ್ರದ್ಧೆ ಇರುತ್ತೆ. ನಮಗೆ ಶ್ರದ್ಧೆ ಬರಬೇಕು ಒಂದು ವಿಷಯದಲ್ಲಿ ಅಂದರೆ ನಮ್ಮಲ್ಲಿ ಭಕ್ತಿ ಒಡಮೂಡಿರಬೇಕು, ಅಂದರೆ ಮಾತ್ರವೇ ನಮಗೆ ಆ ವಿಷಯದಲ್ಲಿ ಶ್ರದ್ಧೆ ಬರುತ್ತೆ. ಹಾಗಾಗಿ ನೀವು ತುಪ್ಪಕ್ಕೂ ಶ್ರದ್ಧೆಗೂ ಎಲ್ಲಿ ನೀವು ಇದು ಮಾಡ್ತೀರಾ, ಹೇಗೆ ಕಂಪೇರ್ ಮಾಡ್ತೀರಾ ಅಂದರೆ ತುಪ್ಪದ ಮುಖ್ಯ ಗುಣ ಏನು? ಜಿಡ್ಡು. ತುಪ್ಪವನ್ನು ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಬಗ್ಗಿಸಿ ಈ ಪಾತ್ರೆಯಲ್ಲೂ ಉಳಿದುಕೊಳ್ಳುತ್ತೆ, ಆ ಪಾತ್ರೆಗೂ ಹೋಗಿರುತ್ತೆ, ಪೂರ್ತಿ ಸಂಪೂರ್ಣ ನೀರಿನಂತೆ ಹೋಗೋದಿಲ್ಲ, ತುಪ್ಪ ಅಂಟಿಕೊಳ್ಳುತ್ತೆ. ತುಪ್ಪದ ಗುಣವೇ ಜಿಡ್ಡು. ಹಾಗೆ ನಾವು ಹೇಗೆ ತುಪ್ಪ ತಯಾರು ಮಾಡ್ತೀವಿ ಅಂದರೆ ಹಾಲು ತರ್ತೀವಿ, ಹಸುವಿನ ಹಾಲು ತಂದು ಅದನ್ನು ಕಾಯಿಸ್ತೇವೆ, ಅದನ್ನು ಆರಿಸ್ತೇವೆ, ಚೆನ್ನಾಗಿ ಆರಬೇಕು. ಆ ನಂತರ ಹೆಪ್ಪು ಹಾಕ್ತೇವೆ. ಆಮೇಲೆ ಮೊಸರಾಯಿತು, ಮೊಸರಾದ ಮೇಲೆ ಅದನ್ನು ಕಡೆದು ಬೆಣ್ಣೆಯನ್ನು ತೆಗಿತೇವೆ. ಆ ನಂತರ ಅದನ್ನು ಕಾಯಿಸಿ ತುಪ್ಪವನ್ನಾಗಿ ಮಾಡಿರ್ತೇವೆ. ಹಾಗೆ ಜ್ಞಾನಿಗಳು, ನಮ್ಮ ಗುರುಗಳು ಪ್ರವಚನದಲ್ಲಿ, ಗ್ರಂಥದಲ್ಲಿ ತಿಳಿಸಿಕೊಟ್ಟಂತಹ ತತ್ವಜ್ಞಾನದ ತಿಳುವಳಿಕೆಯನ್ನು ನಾವು ಶ್ರವಣ ಮಾಡಿ, ಮನನ ಮಾಡಿ, ಆನಂತರ ನಮ್ಮ ಬುದ್ಧಿಯಿಂದ ಅದನ್ನು ವಿಮರ್ಶೆ ಮಾಡಿ, ತುಲನಾತ್ಮಕವಾಗಿ ನಮ್ಮ ಅನುಭವದೊಂದಿಗೂ ಅದನ್ನು ಹೋಲಿಸಿ ನಾವು ಏನು ಸತ್ಯವನ್ನು ಕಂಡುಕೊಳ್ತೇವಲ್ಲ, ಏನು ಅಸತ್ಯವೇ ಇಲ್ಲಿ ತುಪ್ಪದ ಸ್ಥಾನದಲ್ಲಿ ಇದೆ. ಅಂದರೆ ಎಷ್ಟು ಪ್ರಯತ್ನಪೂರ್ವಕವಾಗಿ ನಾವು ತುಪ್ಪವನ್ನು ಗಳಿಸೋದಕ್ಕೆ ಎಷ್ಟು ಪ್ರಯತ್ನ ಮಾಡಿರ್ತೇವೋ ಹಾಗೆ ಅಲ್ಪ ಭಕ್ತಿಯಾದರೂ ಸರಿ ಅದನ್ನು ಗಳಿಸ್ಕೊಳ್ಳೋಕೆ ಬಹಳ ಪ್ರಯತ್ನ ಬೇಕೇ ಬೇಕು. ಅಲ್ಪ ಭಕ್ತಿಯಿಂದ ಬರುವಂತಹ ಶ್ರದ್ಧೆ ಇಲ್ಲಿ ತುಪ್ಪದ ಸ್ಥಾನದಲ್ಲಿ ಇದೆ. ಇನ್ನು ಇದೆಲ್ಲ ತಯಾರಾಯಿತು, ನಮಗೆ ಜಾಗ ಬೇಕಲ್ಲ, ಎಲ್ಲಿ ಮಾಡೋದು ಒಂದು ಜಾಗವನ್ನು ಅಂದರೆ ನೋಡಿ, ದೇವರ ನೈವೇದ್ಯಕ್ಕೆ ಅಡಿಗೆ ಮಾಡಬೇಕು ಅಂದರೆ ಒಂದು ಹಿಂದಿನ ದಿನವೇ ಎಲ್ಲವೂ ಶುದ್ಧ ಮಾಡಿ ಇಟ್ಕೊಳ್ತೇವೆ. ನಾವು ಎಲ್ಲಿ ಅಡಿಗೆ ಮನೆ ಅಂತ ಹೇಳ್ತೀವಲ್ಲ ಅಲ್ಲಿ ಎಲ್ಲ ಸಗಣಿ ಸಾರಿಸಿ, ಆ ಒಂದು ಒಲೆಯನ್ನು ಸಾರಿಸಿ, ರಂಗವಲ್ಲಿ ಹಾಕಿ, ತುಳಸಿ ಕಾಷ್ಟ ಇಟ್ಟು ಪ್ರತಿಯೊಂದು ರೆಡಿ ಮಾಡ್ಕೋತೇವೆ. ಅಪೂಪದಾನ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿ ಒಂದು ಶುದ್ಧವಾದ ಸ್ಥಳ. ಈ ಸ್ಥಳ ಯಾವುದು ಅಂದರೆ ಶುದ್ಧವಾದ ಅಗ್ನಿಯಿಂದ, ನೋಡಿ, ಅಗ್ನಿ, ಸ್ಥಳ ಮತ್ತು ಅಗ್ನಿ ಎರಡನ್ನೂ ತಿಳಿಯೋಣ. ಸ್ಥಳ ಬಹಳ ಪರಿಶುದ್ಧವಾಗಿರಬೇಕು, ಜೊತೆಗೆ ಅಗ್ನಿ ಸಮೀಚೀನವಾದಂತಹ ಕ್ರಮದಿಂದ ನಾವು ಪಾಕವನ್ನು ಮಾಡಬೇಕು. ಅದರಲ್ಲೂ ಹಾಗಾದರೆ ಈ ಪಾಕವನ್ನು ಮಾಡ್ತಾ ಇರೋರು ಯಾರು ಅಂದರೆ ತತ್ವಾಭಿಮಾನಿ ದೇವತೆಗಳು. ಅವರು ಈ ಪಾಕವನ್ನು ಅಂದರೆ ಆ ಒಂದು ಸ್ಥಳ, ತತ್ವಾಭಿಮಾನಿ ದೇವತೆಗಳ ಒಂದು ಮನೋಮಂದಿರದಲ್ಲಿ ಅವರು ನಮಗೆ ಕೊಟ್ಟಂತಹ ಮನಸ್ಸು, ಬುದ್ಧಿ, ಶ್ರದ್ಧೆ ಎಲ್ಲದರಿಂದ ಸೇರಿ ನಾವು ಈ ಅಧ್ಯಾತ್ಮ ಅಪೂಪವನ್ನು ಮಾಡ್ತಾ ಇದ್ದೇವೆ. ನಾನು ಮಾಡ್ತಾ ಇದ್ದೇನೆ ಅನ್ನೋದು ಖಂಡಿತವಾಗಿ ಸುಳ್ಳು. ಯಾಕೆಂದರೆ ನಾನು ಎಂಥ ಅಲ್ಪಜೀವಿ ಅನ್ನೋದನ್ನು ಜಗನ್ನಾಥದಾಸರು ಮೊದಲಿಗೆ ತಿಳಿಸಿಕೊಟ್ಟು ಬಿಟ್ಟಿದ್ದಾರೆ. ನಮಗೂ ಅದು ಅನುಭವ ವೇದ್ಯವೇ. ಹಾಗಾಗಿ ತತ್ವಾಭಿಮಾನಿ ದೇವತೆಗಳು ಇದನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಏನು ತತ್ವಾಭಿಮಾನಿ ದೇವತೆಗಳ ಅನುಸಂಧಾನ ಬಹಳ ದೊಡ್ಡದು. ನಮ್ಮದು ಅಲ್ಪಮತಿ, ಅಲ್ಪಶ್ರದ್ಧೆ, ಅಲ್ಪಭಕ್ತಿ, ಆದರೆ ಅವರು ನಮ್ಮ ಮೂಲಕ ಮಾಡಿಸ್ತಾ ಇದ್ದಾರೆ ಅಂತ ನಾವು ತಿಳಿದಾಗ ನಮಗೆ ಇನ್ನೂ ಹೆಚ್ಚಿನ ಶ್ರದ್ಧೆಯನ್ನು ಕೊಡ್ತಾರೆ. ನಾವು ಏನು ಸಾಮಾನ್ಯ ಜನರು ನಾವು ಇದನ್ನು ಮಾಡಬೇಕಾದ್ರೆ ಮಡಿಯುಟ್ಟು ಶುದ್ಧವಾದ ಸ್ಥಳವನ್ನು ಮಾಡಿಕೊಂಡು ಆ ನಂತರ ಕಟ್ಟಿಗೆ, ಅದರಲ್ಲಿ ಮೊದಲು ತುಳಸಿ ಕಾಷ್ಟದಿಂದ ಹಾಕಿ ಆ ನಂತರ ಕಟ್ಟಿಗೆಯನ್ನು ಹಾಕಿ ಎಚ್ಚರಿಕೆಯಿಂದ ಪಾಕ ಕೆಡಬಾರದು ಹಾಗೆ ಏಕಮನಸ್ಕರಾಗಿದ್ದು ನಾವು ಮಾಡ್ತೇವೆ. ಇನ್ನು ತತ್ವಾಭಿಮಾನಿ ದೇವತೆಗಳು ಆ ಒಂದು ಸ್ಥಳದಲ್ಲಿ ನಿಂತು ಆ ತತ್ವಾಭಿಮಾನಿ ದೇವತೆಗಳು ಇಲ್ಲಿದಾರಲ್ಲ, ಇದೇ ಸ್ಥಳ, ಪರಿಶುದ್ಧವಾದಂತಹ ಸ್ಥಳ,
ಬ್ರಹ್ಮ, ರುದ್ರಾದಿ ಎಲ್ಲ ಮುಖ್ಯ ಪ್ರಾಣದೇವರು ಎಲ್ಲರೂ ಇದ್ದಾರೆ ನಮ್ಮ ಶರೀರದಲ್ಲಿ. ಇಲ್ಲಿ ನಾವು ಇಂತಹ ಶರೀರದಲ್ಲಿ, ಇದು ಎಂಥ ಶುದ್ಧತೆಯ ಶರೀರ ಅಂದರೆ ಮಾಧ್ವ ಜನ್ಮ. ಇಂತಹ ಜನ್ಮದಲ್ಲಿ ಮಾಧ್ವ ಶರೀರ ಅನುಗ್ರಹ ಪೂರ್ವಕವಾಗಿ ಹರಿವಾಯು ಗುರುಗಳಿಂದ ಅನುಗ್ರಹ ಪೂರ್ವಕವಾಗಿ ದತ್ತವಾಗಿರ್ತಕ್ಕಂಥ ಈ ಮಾಧ್ವ ಜನ್ಮದಲ್ಲಿ, ಮಾಧ್ವ ಮನುಷ್ಯ ಜನ್ಮವೇ ಶ್ರೇಷ್ಠ. ಇಂತಹ ಮನುಷ್ಯ ಜನ್ಮದಲ್ಲಿ ಬಂದಾಗ ಸಾಧನೆಗೆ ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು, ಸಾಧಾರಣವಲ್ಲ ಸಾಧು ಪ್ರಿಯನೇ. ನಾವು ಕೇವಲ ಹಾಡನ್ನು ಹೇಳ್ತೇವೆ, ಮುಂದೆ ಹೋಗ್ತೇವೆ. ಅದನ್ನು 5 ನಿಮಿಷ ಕೂತ್ಕೊಂಡು ನಾವು ಚಿಂತನೆ ಮಾಡೋಣ. ಸಾಧನ ಶರೀರವಿದು, ಸಾಧನೆಗಾಗಿ ಬಂದಂತಹ ಶರೀರವನ್ನು ಸುಖದ ಲೋಲುಪತೆಗಾಗಿ ನಮಗೆ ಯಶಸ್ಸು ಬೇಕು, ಕೀರ್ತಿ ಬೇಕು ಅಂತ ಹೇಳಿ ಬಳಸ್ಕೋತಾ ಇದ್ದೀವಿ. ಆದರೆ ಸಾಧನೆಗಾಗಿ ಕೊಟ್ಟಂತಹ ಶರೀರವನ್ನು ಸಾಧನೆಗಾಗಿ ಬಳಸಲಿಲ್ಲ ಅಂದರೆ ಮುಂದೆ ಸಿಗೋದಿಲ್ಲ. ಮುಂದೆ ನೀವು ಎಂಥೆಂತಹ ಜ್ಞಾನಿಗಳು, ಗುರುಗಳು ನಮಗಾಗಿ ತಪಸ್ಸು ಮಾಡಿ ಕೊಡಿಸಿದಂತಹ ಶರೀರ ಇದು. ಶರೀರವಿದು ನೀ ದಯದಿ ಕೊಟ್ಟದ್ದು. ಅವರೆಲ್ಲರ ಪ್ರಾರ್ಥನೆ ಒಂದಾದರೆ ಭಗವಂತನ ಅನುಗ್ರಹವೇ ಒಂದು. ಸ್ವತಂತ್ರನಾದ ಭಗವಂತ ಇಚ್ಛಾ ಮಾಡಿ ಈ ಜೀವಿಗೆ ನಾನು ಸಾಧನ ಶರೀರವನ್ನು ಕೊಡಬೇಕು ಅಂತ ಕೊಟ್ಟಿದ್ದಾನೆ. ಇದನ್ನು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ. ಇಂತಹ ಮತ್ತೆ ಈ ಒಮ್ಮೆ ಈ ದೇಹವನ್ನು ಬಿಟ್ಟು ಹೊರಟ್ವಿ ಅಂದರೆ ಇನ್ನೆಂದೆಂದೆಂದು ನಾವು ಈ ದೇಹದೊಳಗೆ ಪ್ರವೇಶ ಮಾಡೋಕ್ಕಾಗೋದೇ ಇಲ್ಲ. ಇಂತಹ ಶುದ್ಧವಾದ ಪರಿಶುದ್ಧವಾದಂತಹ ಸ್ಥಳವಿದೆ. ಇಂತಹ ಸ್ಥಳದಲ್ಲಿ ನಾವು ಇಷ್ಟೆಲ್ಲ ಒಂದು ಅಧ್ಯಾತ್ಮ ಪೂಪವನ್ನು ಮಾಡಬೇಕು ಅಂತ ಪ್ರಯತ್ನ ಮಾಡಿ ಹೊರಟಿದ್ದೇವೆ. ಇನ್ನು ಅಗ್ನಿಯ ಸ್ಥಾನದಲ್ಲಿ ಯಾವುದಿದೆ ನೋಡಿ. ಹಸಿ ಕಟ್ಟಿಗೆ ಕೊಟ್ಟು ಅಡಿಗೆ ಮಾಡಿ ಅಂದರೆ ಅದರ ಕಷ್ಟ ಏನು ಅನ್ನೋದು ಅನುಭವಿಸಿದವ್ರಿಗೆ ಗೊತ್ತು. ಹಸಿ ಕಟ್ಟಿಗೆಯಿಂದ ಒಲೆ ಉರಿಯೋದಿಲ್ಲ. ಆದರೆ ಈ ಎಲ್ಲ ಪರಿಕರಗಳು ಇದೆ, ಸ್ಥಳ ಚೆನ್ನಾಗಿದೆ, ಆದರೆ ಹಸಿನ ಬಿಸಿ ಮಾಡಬೇಕಲ್ಲ. ನಾವು ಹಸಿಯಾದ ಪದಾರ್ಥಗಳನ್ನು ಬಿಸಿಯಾಗಿ ಪಕ್ವ ಆಗಬೇಕಲ್ಲ. ಅದಕ್ಕೆ ಬೇಕಾಗಿರೋದು ಯಾವುದು? ಅಗ್ನಿಯ ಒಂದು ಹರಿಕಥಾಮೃತ ಸಾರದಲ್ಲಿ ಈ ಅಗ್ನಿಯ ಸ್ಥಾನದಲ್ಲಿ ಯಾವುದು ಇದೆ ಅಂತಂದರೆ, ನಾವು ಗ್ರಂಥವನ್ನು ಬರಿಬೇಕು, ಓದಬೇಕು ಅಂತ ಹೇಳಿ ಗುರುಗಳ ಮೂಲಕ ಏನು ಕೇಳಿದ್ವಿ, ಏನು ತಿಳಿದಿದ್ದೀವಿ, ಅದನ್ನು ಏನು ಮನನ ಮಾಡಿದೀವಲ್ಲ, ಆ ಪದಗಳ ಔಚಿತ್ಯವನ್ನು, ಆ ಗ್ರಂಥವನ್ನು ಬರಿತಾ ಪದಗಳ ಔಚಿತ್ಯವನ್ನು ತಿಳಿತಾ ಹೋದಾಗ ನಮಗೇನೋ ಒಂದು ಅಲ್ಪ ಜ್ಞಾನ ಉಂಟಾಗತ್ತಲ್ಲ. ಓ, ಇದು ಹೀಗಿತ್ತಾ ನೋಡಿ, ನಮಗೆ ಗೊತ್ತಿರಲಿಲ್ಲ, ಹೀಗ ಅಂತ ಹೇಳಿ ಪ್ರತಿ ಕ್ಷಣದಲ್ಲಿ ನಾವು ಕಲಿತಾ ಹೋಗ್ತೀವಲ್ಲ. ಆ ಜ್ಞಾನವೆಂಬುದು ಕಿಡಿ ಅಗ್ನಿಯ ಸ್ಥಾನದಲ್ಲಿದೆ. ನಮಗೆ ಗೊತ್ತು ನಮ್ಮ ಹತ್ರ ಇನ್ನೆಷ್ಟು ಅಗ್ನಿ ಇದೆ, ಅಧ್ಯಾತ್ಮ ಅಪೂಪ ಮಾಡೋಕ್ಕೆ ಎಷ್ಟು ಬೇಕು. ಆದರೆ ನಮ್ಮಲ್ಲಿ ಜ್ಞಾನ ಎಷ್ಟಿದೆ ಅಂದರೆ, ಜ್ಞಾನ ಸಂಪಾದನೆಗಾಗಿ ಹಸಿಯಾದಂತಹ ಕಟ್ಟಿಗೆ ಅಲ್ಲ, ಒಣಗಿದ ಕಟ್ಟಿಗೆ ಆಗಬೇಕು. ಆದರೆ ಇಲ್ಲಿ ಒಣಗಿದ ಕಟ್ಟಿಗೆಯಂತೆ ಕಟ್ಟಿಗೆ ಯಾವುದು ಅಂದರೆ ನಮ್ಮ ಮನಸ್ಸು. ಒಂದು ಲೌಕಿಕ ವಿಷಯದಲ್ಲಿ ಒಣಗಿದ ಕಟ್ಟಿಗೆ ಅಂದರೆ ಕಟ್ಟಿಗೆಯಂತೆ ಆಗಬೇಕು. ಎಲ್ಲ ವಿಷಯಾದಿಗಳಲ್ಲಿ ಅದು ಒಣಗಬೇಕು. ಇದು ನನಗೆ ಬೇಡ, ಅಲಂಬುದ್ಧಿ ಬರಬೇಕು ನಮಗೆ ಅಂದರೆ ನಾವು ಹರಿಕಥಾಮೃತ ಸಾರ ಬರೆಯೋದಕ್ಕೆ ಸಾಧ್ಯ. ಇಲ್ಲಾಂದರೆ 100 ರೀಸನ್ ಕೊಡ್ತೀವಿ. ಇಲ್ಲ ರೀ, ನಮಗೆ ಸಮಯ ಇಲ್ಲ, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗಬೇಕು, ಅವ್ರು ಕರೀತಾರೆ, ಇವ್ರು ಕರೀತಾರೆ, ಇದರಲ್ಲೇ ಹೊಟ್ಟೋಗ್ತೀವಿ. ಆದರೆ ನಮ್ಮಲ್ಲೇ ಭಗವಂತ ಇದ್ದಾನೆ, ನಮ್ಮಲ್ಲೇ ತತ್ವಾಭಿಮಾನಿಗಳಿದ್ದಾರೆ. ಅವರ ಮೂಲಕ ನಾನು ದೇವನನ್ನು ಪ್ರಾರ್ಥನೆ ಮಾಡಬೇಕು ಅನ್ನೋದು ನಮಗೆ ದೇವರು ಕೊಡೋದೇ ಇಲ್ಲ. ಆದ್ದರಿಂದ ನಾವು ಮನಸ್ಸು ಹೇಗೆ ನೋಡಿ, ಮನಸ್ಸು ಹೇಗೆ ಕಟ್ಟಿಗೆ ಆಗುತ್ತೆ ಲೌಕಿಕ ವಿಷಯದಲ್ಲಿ ಅಂದರೆ ಸಾಮಾನ್ಯಕ್ಕಾಗೋದಿಲ್ಲ. ಕಹಿ ಘಟನೆಗಳು ನಡಿಬೇಕು ನಮ್ಮ ಜೀವನದಲ್ಲಿ, ಆರೋಗ್ಯ ಕೆಡಬೇಕು. ನೋಡಿ, ಆರೋಗ್ಯ ಹೋದಾಗ ಮನುಷ್ಯನಿಗೆ ಎಂಥ ಸಮರ್ಪಣಾ ಭಾವ ಬರುತ್ತೆ ಅಂದರೆ ಅನುಭವಿಸಿದವ್ರಿಗೆ ಗೊತ್ತು. ಅಂದರೆ ಅನಾರೋಗ್ಯ ಬರಬೇಕು ಅಂತಲ್ಲ, ಆದರೆ ಒಬ್ಬೊಬ್ಬರಿಗೆ ಒಂದೊಂದು ವಿಷಯದಲ್ಲಿ ಆ ಭಗವಂತ ಜ್ಞಾನ ಕೊಡ್ತಾನೆ ಒಂದೊಂದು ಘಟನೆಗಳಿಂದ. ಹಾಗಾಗಿ ಮನಸ್ಸು ಕಹಿ ಘಟನೆಗಳಿಂದ, ಆ ಒಂದು ಅನಾರೋಗ್ಯದಿಂದ, ಬಡತನದಿಂದ, ಹೀಗೆ ಈ ನಾನಾ ಬಗೆಯ ಕಷ್ಟಗಳನ್ನು ಅನುಭವಿಸಿದಾಗ ಆ ಒಂದು ಮನಸ್ಸು ಗಟ್ಟಿಯಾಗ್ತಾ ಹೋಗುತ್ತೆ. ಇಲ್ಲ, ಇದೆಲ್ಲ ನಶ್ವರ, ಆ ಭಗವಂತನೊಬ್ಬನೇ ಶಾಶ್ವತ, ಅವನನ್ನು ತಿಳಿಯೋದಕ್ಕಾಗಿ ನಾನು ಬಂದಿದ್ದೇನೆ, ಅದಕ್ಕಾಗಿ ನನ್ನ ಮನಸ್ಸು, ಬುದ್ಧಿ, ಇಡೀ ಸರ್ವೇಂದ್ರಿಯಗಳನ್ನು ಭಗವಂತನ ಜ್ಞಾನ ಸಂಪಾದನೆಗೆ ಮೀಸಲಿಡ್ತೇನೆ ಅನ್ನೋ ಒಂದು ದೃಢವಾದಂತಹ ಹಠ ಮನಸ್ಸಿಗೆ ಬರುತ್ತೆ. ಆಗ ಅಂತಹ ಹಠವ ತುಂಬಿದಂತಹ ಮನಸ್ಸಿನಲ್ಲಿ ಸ್ವಲ್ಪ ಅಲ್ಪ ಜ್ಞಾನ ನೋಡಿ, ಒಂದು
ಜ್ಞಾನವೆಂಬ ಒಂದು ಚೂರು ಕಿಡಿ ತಾಕಿದ್ರೆ ಮೊದಲು ಕಟ್ಟಿಗೆ ಒಣಗಿರ್ಬೇಕು, ಮನಸ್ಸು ಹದವಾಗಿರ್ಬೇಕು. ಆಗ ಜ್ಞಾನ ಚೂರು ಬಂದ್ರು ಆ ಕಟ್ಟಿಗೆ ಹೇಗೆ ಧಗ್ಗಂತ ಹೇಗೆ ಹತ್ಕೊಂಡು ಬಿಡತ್ತೋ ಹಾಗೆ ಧಗನೆ ಆ ಅಗ್ನಿ ಪ್ರಜ್ವಲಿಸಿ ಆ ಒಂದು ಪಾಕ ಮಾಡೋದಕ್ಕೆ ನಮಗೆ ಸಹಾಯಕವಾಗುತ್ತೆ. ಅಂದರೆ ಜ್ಞಾನ ಬರಬೇಕು. ಅರ್ಥಾನುಸಂಧಾನ ಇಲ್ಲದೆ ಮಾಡಿದಂತಹ ಪಾಕ ನಾವು ಎಲ್ಲವನ್ನ ತಯಾರು ಮಾಡಿ ಒಲೆ ಮೇಲೆ ಇಡ್ತೀವಿ, ಆದರೆ ಹಚ್ಚೋದೇ ಇಲ್ಲ. ಅಗ್ನಿಯೇ ಇಲ್ಲ ಅನ್ನಿ, ನೀವು ಇವತ್ತಲ್ಲ 100 ಜನ್ಮ ಇಟ್ಟರು ಅದು ಬೇಯೋದಿಲ್ಲ. ಅರ್ಥಾನುಸಂಧಾನವಿಲ್ಲದೆ ನಾವು ಯಾವ ಕೆಲಸ ಮಾಡಿದ್ರೂ ಅದು ನಮಗೆ ಫಲ ಕೊಡೋದಿಲ್ಲ, ಪಕ್ವವಾಗೋದಿಲ್ಲ. ಎಲ್ಲಿಯವರೆಗೂ ನಾವು ಮಾಡಿರ್ತೀವೋ ಅಷ್ಟು ಫಲ ಸಿಕ್ಕೇ ಸಿಗತ್ತೆ. ಆದರೆ ಸಂಪೂರ್ಣ ಫಲ ಪಡಿಬೇಕು ಅಂದರೆ ನಾವು ಅರ್ಥಾನುಸಂಧಾನ ಮಾಡಲೇಬೇಕು. ಅದಕ್ಕೆ ನೋಡಿ ಗಣಪತಿಯನ್ನ ಭಗವಂತ ನಿಯೋಜನೆ ಮಾಡ್ದ. ವೇದವ್ಯಾಸರು ಗಣಪತಿಗೆ ಹೇಳಿದ್ರು, ಮಹಾಭಾರತವನ್ನ ನಾನು ಶ್ಲೋಕ ಹೇಳ್ತೇನೆ, 1,00,000 ಶ್ಲೋಕ ಹೇಳ್ತೇನೆ, ನೀನು ಅರ್ಥಾನುಸಂಧಾನ ಮಾಡಿಕೊಂಡು ಬರೀಬೇಕು ಅಂತ. ಅಂತಹ ಗಣಪತಿಯನ್ನ ಹಾಗೂ ವೇದವ್ಯಾಸರನ್ನ ಸ್ಮರಣೆ ಮಾಡಬೇಕು. ನಾವು ಏನೇ ಬರೆಯುವುದಕ್ಕೆ ಹೋದಾಗ ಹೇಗೆ ವೇದವ್ಯಾಸರೇ ನೀವು ಅವರಿಗೆ ಗಣಪತಿಗೆ ಆಜ್ಞೆ ಮಾಡಿ ಅರ್ಥಾನುಸಂಧಾನ ಮಾಡು ಅಂತ ಹೇಳಿ ಅನುಗ್ರಹ ಮಾಡಿದ್ರು, ಹಾಗೆ ನಿಮ್ಮಿಬ್ಬರ ಸ್ಮರಣೆ ಮಾಡ್ತಾ ಇದ್ದೇನೆ. ಇವತ್ತು ನಾನು ಏನು ಬರಿಬೇಕು ಅಂತ ಹೊರಟಿದ್ದೀನಿ ಅದಕ್ಕೆ ಅರ್ಥಾನುಸಂಧಾನ ಬರುವಂತೆ ನೀವು ಅನುಗ್ರಹಿಸಿ. ಈಗ 7ನೇದು ಅಗ್ನಿಯ ಸಹಾಯ ಆಯಿತು, ಪಾಕವು ತಯಾರಾಯಿತು. ಈಗ ಒಳ್ಳೆಯ ಒಂದು ಹಂತದಲ್ಲಿ ನಾವು ಇಳಿಸ್ಬೇಕು. ಈಗ ಎಲ್ಲರಿಗೂ ಗೊತ್ತಿರುತ್ತೆ, ಸಾಮಾನ್ಯ ಒಂದು ಮೈಸೂರು ಪಾಕ್ ಮಾಡಲಿ ಇನ್ನೊಂದು ಮಾಡಲಿ ಒಂದು ಹದ ಇರುತ್ತೆ, ಆ ಹದದಲ್ಲಿ ನಾವು ಕೆಳಗೆ ಇಳಿಸ್ಬಿಡ್ಬೇಕು. ಇನ್ನೊಂದು ಚೂರು ಒಂದೇ ಒಂದು ಕ್ಷಣ ಎಕ್ಸ್ಟ್ರಾ ಬಿಟ್ವಿ ಅಂದರೆ ಗಟ್ಟಿಯಾಗೋಗುತ್ತೆ, ಇಲ್ಲ ಮುಂಚೆ ತೆಗೆದ್ವಿ ಅಂದರೆ ಅದು ರಾಡಿಯಾಗೋಗುತ್ತೆ. ಹೀಗೆ ಒಂದು ಹದವಾದ ಸಮಯದಲ್ಲಿ ನಾವು ತೆಗಿಬೇಕು. ಪಾಕವನ್ನು ಇಳಿಸ್ಬೇಕು ಅಂದರೆ ಅದಕ್ಕೊಂದು ಸಹಾಯ ಬೇಕು. ಇಕ್ಕಳ ಅಂತ ನಾವು ಕರಿತೇವೆ ಕನ್ನಡದಲ್ಲಿ. ಇಕ್ಕಳವೆಂಬ ಒಂದು ಉಪಕರಣ ಬೇಕು ನಮಗೆ. ಪಾಕ ನಾವು ಅಪೂಪ ತಯಾರು ಮಾಡಿದ ಮೇಲೆ ಅದನ್ನು ಕೆಳಗಿಳಿಸ್ಬೇಕಲ್ಲ, ಇಳಿಸ್ಬೇಕಾದ್ರೆ ಒಂದು ಇಕ್ಕಳ ಬೇಕು. ಹಾಗೆ ಒಂದು ಉಪಕರಣ ಅಂತ ತಿಳ್ಕೊಳ್ಳೋಣ, ಬೇಕು. ಹಾಗೆ ಬಿಸಿಯಾಗಿರುವಂತಹ ಪಾತ್ರೆಯನ್ನ ನಾವು ಕೆಳಗಿಳಿಸೋಕ್ಕೆ ಹೋದ್ವಿ, ಹಾಗೆ ಕೈಯಲ್ಲಿ ಇಟ್ಕೊಂಡು ಹೋದ್ವಿ ಅಂದರೆ ಕೈಯೆಲ್ಲ ಸುಟ್ಟೋಗತ್ತೆ, ಅದ್ರ ಮೇಲೆಲ್ಲ ಕೆಳಗೆಲ್ಲ ಅದು ಚೆಲ್ಲಿ ಹೋಗುತ್ತೆ, ಜೊತೆಗೆ ಅಗ್ನಿಯು ಆರಿ ಹೋಗುತ್ತೆ, ನಾವು ಅಪಾಯ ಮಾಡಿಕೊಳ್ತೇವೆ. ಆದರೆ ಹಾಗೆ ಮಾಡದೆ ಪಾಕ ಮಾಡುವುದರಲ್ಲಿ ನಾವು ಎಷ್ಟು ಎಚ್ಚರಿಕೆ ತಗೋತೀವೋ ಅಷ್ಟೇ ಎಚ್ಚರಿಕೆ ಪಾಕ ಕೆಳಗಿಳಿಸುವಿಕೆಯಲ್ಲೂ ಅಷ್ಟೇ ಎಚ್ಚರಿಕೆ ತೆಗೆದುಕೊಳ್ತೇವೆ ಅಲ್ವಾ. ಈ ಅಧ್ಯಾತ್ಮ ಪಾಕವನ್ನು ನಾವು ಇಳಿಸುವಾಗ ಕೊನೆಯ ಹಂತದಲ್ಲಿ ಆ ಒಂದು ಇಕ್ಕಳದ ಸ್ಥಾನದಲ್ಲಿ ಯಾವುದಿದೆ ಅಂತಂದರೆ ನಾಹಂಕರ್ತ ಹರಿಕರ್ತ. ಇಷ್ಟೆಲ್ಲ ಮಾಡಿದ್ದೇವೆ, ಇದನ್ನು ಯಾರು ಮಾಡಿದ್ದು ಅಂದರೆ ನಾನು ಮಾಡಿದ್ದು, ನನ್ನದೇ ಬುದ್ಧಿ, ನನ್ನದೇ ಮತ್ತು ಇಷ್ಟೆಲ್ಲ ಚಾಕಚಕ್ಯತೆ ಅಂದುಬಿಟ್ರೆ ಹೋಯ್ತು, ಎಲ್ಲವೂ ಚೆಲ್ಲಿ ನೀರಾಗಿ ಬಿಡತ್ತೆ. ಅನ್ಯಾಯವಾಗಿ ಇಷ್ಟೆಲ್ಲ ಮಾಡಿದ್ದು ವ್ಯರ್ಥವಾಗತ್ತೆ. ನಾಹಂಕರ್ತ ಹರಿಕರ್ತ ಅನ್ನೋ ಇಕ್ಕಳ, ನಾವು ಪ್ರತಿನಿತ್ಯ ಇಕ್ಕಳವನ್ನು ಬಳಸ್ತೀವಲ್ಲ ಮನೆಯಲ್ಲಿ, ಅದನ್ನು ನೋಡಿದಾಗ ಆ ಇಕ್ಕಳವನ್ನ ನಾಹಂಕರ್ತ ಹರಿಕರ್ತ ಅಂತ ಹೇಳ್ತಾ 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 ನಮಗೆ ಹೀಗಂದ್ರೆ ಏನು, ಮೊದಲು ಶಬ್ದದ ಉಚ್ಚಾರಣೆ, ಆ ನಂತರ ಅರ್ಥಾನುಸಂಧಾನ. ಮೊದಲಿಗೆ ಇಕ್ಕಳವನ್ನು ಹಿಡಿಯುವಾಗ ಇದು ಬರಲಿ, ಆ ನಂತರ ನಾವು ಮಾಡ್ತಾ 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 ಬರ್ತಾ ಹೋಗುತ್ತೆ. ಹೀಗೆ ಇಕ್ಕಳನೂ ಆಯಿತು. ಈಗ ನೈವೇದ್ಯ ತಯಾರಿಸುವಂತಹ ವ್ಯಕ್ತಿ, ಅವರಿಗೆ ಒಂದಿಷ್ಟು ಅರ್ಹತೆ ಇರಬೇಕು. ಯಾರಂದರೆ ಅವರು ಬೀದಿಲಿ ಹೋಗ್ತಾ ಇದ್ದವರು ನಾನು ಮಾಡ್ಕೊಡ್ತೀನಿ ತಾಳಿ ಅಂತ ಅಂದ್ಬಿಟ್ಟು ಬೀದಿಲೇ ಒಲೆ ಹಚ್ಬಿಟ್ರೆ ಅದು ಬರೋದಿಲ್ಲ. ಅಂದರೆ ಆ ವ್ಯಕ್ತಿಗೂ ಒಂದು ಅಧಿಕಾರ ಬೇಕಲ್ಲ. ಯಾರಂದರೆ ಅವರು ಈಗ ಹೆಣ್ಣು ಮಕ್ಕಳು 3 ದಿನ ಹೊರಗೆ ಕುಳ್ತಾರೆ, ಅಂಥವ್ರನ್ನ ಕರೆದು ನೀವು ಮಾಡಿಬಿಡಿ ಇವತ್ತು ಅಪೂಪ ನಾವು ಅದನ್ನು ದಾನ ಕೊಡ್ತೀವಿ ಅಂದರೆ ಬರೋದಿಲ್ಲ. ಆ ವ್ಯಕ್ತಿಗೆ ಹೇಗೆ ಒಂದಷ್ಟು ಶಾಸ್ತ್ರ ಹೇಳುತ್ತೆ, ಒಂದಷ್ಟು ಅರ್ಹತೆಗಳಿರಬೇಕು ಅಂತ. ಇದು ಸ್ತ್ರೀ ಪುರುಷರಿಬ್ಬರಿಗೆ ಬೇರೆ ಬೇರೆ. ಪುರುಷರಿಗೆ ಇಷ್ಟು ಅರ್ಹತೆ, ಸ್ತ್ರೀ ಆದರೆ ಇಷ್ಟು ಅರ್ಹತೆ ಅಂತ ಬೇರೆ ಬೇರೆ ಆದರೂ ಮೂಲಭೂತವಾಗಿ ಕೆಲವೊಂದು ಅರ್ಹತೆಗಳು ಇಬ್ಬರಿಗೂ ಇರಲೇಬೇಕು ಅಂತ ಒಂದು ಕಡ್ಡಾಯ ಇದೆ. ಹಾಗೆ ತಯಾರಿಸುವಂತಹ ವ್ಯಕ್ತಿ ಯಾರಪ್ಪ? ಈಗ ಪ್ರಶ್ನೆ, ಇಷ್ಟೆಲ್ಲ ಮಾಡಿದ್ದೀವಿ, ತಯಾರಿಸ್ತಾ ಇದ್ದಾರಲ್ಲ ಆ ವ್ಯಕ್ತಿರು. ನಾವು ನಮ್ಮ ಮನಸ್ಸಿನಲ್ಲಿ ಬಂದೇ ಬಿಡುತ್ತೆ ಈ ಪ್ರಶ್ನೆ. ಇನ್ನೂ ಕೇಳೋದಕ್ಕಿಂತ ಮುಂಚೆ ನಾನೇ ಮಾಡ್ತಾ ಇರೋದು ಅಂದರೆ ಆಯಿತು, ಹೋಯ್ತು. ನಾವು ಇಷ್ಟು ದಿನ ಓದಿದ ಎಲ್ಲವೂ ನೀರಿನಲ್ಲಿ ಹೋಮ ಆದಂತೆ ಆಯಿತು. ಆದರೆ ಇದನ್ನು ವಿಚಾರ ಮಾಡಿ ತಿಳಿದುಕೊಳ್ಳಬೇಕು. ಈ ಅಧ್ಯಾತ್ಮ ಅಪೂಪವನ್ನು ಯಾರು ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ. ಈಗ ವಿಚಾರ ಮಾಡೋಣ. ಇದನ್ನು ಜೀವನಾದ ನಾನು ಮಾಡಿದೆ ಅಂದರೆ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಹೇಳಿಬಿಟ್ಟಿದ್ದಾರೆ, ದೇಹದಲ್ಲಿ ಜೀವನ ಸ್ಥಾನ ಎಲ್ಲಿದೆ, ಎಷ್ಟು ಅಸ್ವಾತಂತ್ರ್ಯದಿಂದ ಜೀವ ದೇಹದಲ್ಲಿ ಇದ್ದಾನೆ ಅನ್ನೋದು. ಹಾಗಾಗಿ ಜೀವ ಅಂತೂ ಮಾಡಿಲ್ಲ.
ಹಾಗಾದರೆ ತತ್ವಾಭಿಮಾನಿ ದೇವತೆಗಳು ಇದನ್ನು ಮಾಡ್ತಾ ಇದ್ದಾರೆ ಅಂತ ನಾವು ಹೇಳೋಣ ಅಂತಂದರೆ, ಅವರಲ್ಲೂ ನಿಂತು ಮುಖ್ಯವಾಗಿ ನಿಯಮನ ಮಾಡುವ ವಾಯುದೇವರ ಮಹತ್ವ, ಇಂತಹ ಜನ್ಮ ಬಂದರೂ ವಾಯುದೇವರ ಮಹತ್ವವೇ ನಮಗೆ ತಿಳಿಲಿಲ್ಲ ಅಂದರೆ ಅರಿವಾಗಿಲ್ಲ ಅಂತಲೇ ಅರ್ಥ ಆಗಿಬಿಡತ್ತೆ. ಆಯ್ತಪ್ಪ, ವಾಯುದೇವರೇ ಜೀವ ತತ್ವಾಭಿಮಾನಿಗಳಲ್ಲಿ ನಿಂತು ಮಾಡಿಸಿದ್ದಾರೆ ಇದನ್ನು ಅಂದರೆ, ವಾಯುದೇವರ ಒಳಗೆ ಲಕ್ಷ್ಮೀ ಗೋಲಕ ಅಲ್ಲ, ಮಹಾಲಕ್ಷ್ಮೀ ನಿಯಮನ ಮಾಡೋಳು, ಅದನ್ನು ನಾವು ಪ್ರೇರಣೆ ಮಾಡಿ ಆ ಒಂದು ಈ ಲಕ್ಷ್ಮೀದೇವಿ ವಾಯುದೇವರನ್ನು ನಿಯಮನ ಮಾಡ್ತಿಲ್ಲ ಅನ್ನೋದು ನಮಗೆ ಗೊತ್ತಿದೆ ಅಂತ ಅಂದರೆ ನಮ್ಮ ಅಜ್ಞಾನ ಹೊರಗೆ ಬರುತ್ತೆ. ಹಾಗಾಗಿ ಇಲ್ಲಿ ಜೀವ ಅಲ್ಲ, ತತ್ವಾಭಿಮಾನಿ ಅಲ್ಲ, ವಾಯುದೇವರಲ್ಲ, ಲಕ್ಷ್ಮೀದೇವಿಯೂ ಅಲ್ಲ ಅಂದರೆ ಅವ್ರು ಮಾಡ್ತಿದಾರಲ್ಲ, ಸತ್ಯವಾಗಿ ಅವರೇ ಅಲ್ವಾ ಮಾಡ್ತಿರೋದು ಅಂದರೆ, ಆದರೆ ಅಲ್ಲಿ ಮುಖ್ಯವಾಗಿ ಯಾರು ಮಾಡ್ತಿದ್ದಾರೆ ಅವರೆಲ್ಲರಲ್ಲೂ ನಿಂತು ಅನ್ನೋದನ್ನು ನಾವು ತಿಳಿಬೇಕಾಗಿದೆ. ವಾಯುಗೋಲಕದಲ್ಲಿ ಲಕ್ಷ್ಮೀ ಗೋಲಕದಲ್ಲಿ ನಿಂತು ಪ್ರೇರಣೆ ಮಾಡಿ ಇವರೆಲ್ಲರಿಗೂ ಸ್ವತಂತ್ರನಾಗಿದ್ದುಕೊಂಡು ಇವರೆಲ್ಲ ಇದ್ದಾರೆ, ಆದರೆ ಅಸ್ವತಂತ್ರರಾಗಿ ಭಗವಂತನ ಪ್ರೇರಣೆಯ ಅನುಸಾರವಾಗಿ ನಮಗೆ ಮಾಡ್ತಾರೆ ಹೊರತು ಇಲ್ಲಿ ಅವರು ಸ್ವತಂತ್ರರಾಗಿ ಯಾರೂ ಮಾಡೋದಕ್ಕೆ ಸಾಧ್ಯವಿಲ್ಲ. ಏಕಮೇವ ಭಗವಂತ ಒಬ್ಬನೇ ಸ್ವತಂತ್ರನಾಗಿದ್ದಾನೆ ಎನ್ನುವ ಚಿಂತನೆ ಮೊದಲಿಗೆ ನಮಗೆ ಬರಬೇಕು. ಇದೆಲ್ಲವನ್ನ ತಿಳಿದು ಆನಂತರ ಬರೆಯುವುದಕ್ಕೆ ಪ್ರಾರಂಭ ಮಾಡಬೇಕು. ಹೀಗೆ ಭಗವಂತ ಯಾರು? ಜಗನ್ನಾಥದಾಸರು ಹೇಳ್ತಾರೆ, ಲಕ್ಷ್ಮೀ ಗೋಲಕದಲ್ಲಿ ನಿಂತು ಆ ಒಂದು ಏನು ಜಡ ದೇಹ ಇದೆಲ್ಲ ಒಂದು ಲಿಂಗದೇಹದಿಂದ ಹಿಡಿದು ಈ ಎಲ್ಲವೂ ಸ್ಥೂಲ ದೇಹ, ಅನಿರುದ್ಧ ದೇಹ, ಲಿಂಗದೇಹ ಎಲ್ಲವೂ ಪ್ರಕೃತ್ಯಾತ್ಮಕವಾದದ್ದು. ಲಕ್ಷ್ಮೀದೇವಿ ಅದನ್ನು ನಿಯಮನ ಮಾಡ್ತಾಳೆ. ಲಿಂಗದೇಹಿಯ ಕರ್ಮಾನುಸಾರವಾಗಿ ಜೀವನ ಕರ್ಮಾನುಸಾರವಾಗಿ ಭಗವಂತ ನಿಂತು ಸ್ವತಂತ್ರ ಕರ್ತೃತ್ವದಿಂದ ಮಾಡಿಸ್ತಾ ಇದ್ದಾನೆ ಅಂತ ತಿಳಿದಾಗಲೇ ಈ ಅಧ್ಯಾತ್ಮ ಅಪೂಪದ ಒಂದು ಯಾರು ಮಾಡಿದ್ದಾರೆ ಅಂತ ತಿಳಿಯೋದಕ್ಕೆ ಒಂದು ಜ್ಞಾನಪೂರ್ವಕವಾದಂತಹ ತಿಳುವಳಿಕೆ ಇದೆ ಅಂತ ನಾವು ತಿಳಿಬೇಕು. ಹೀಗೆ ಇಷ್ಟೆಲ್ಲ ವಿಚಾರ ಮಾಡಿದ್ದೇವೆ. ನಿಜವಾಗಿ ಅಧ್ಯಾತ್ಮ ಅಪೂಪವನ್ನು ಯಾರು ಮಾಡಿದ್ದಾರೆ ಅಂದರೆ ಅಸ್ವಾತಂತ್ರ್ಯದಿಂದ ಕ್ಷೇತ್ರಸ್ಥರು ಮಾಡಿದ್ದಾರೆ. ಇದನ್ನು ಮತ್ತೊಮ್ಮೆ ಹೇಳಿಕೊಳ್ಳೋಣ. ಅಸ್ವಾತಂತ್ರ್ಯದಿಂದ ಕ್ಷೇತ್ರಸ್ಥರು ಇದನ್ನು ಅಧ್ಯಾತ್ಮ ಅಪೂಪವನ್ನು ತಯಾರು ಮಾಡಿದ್ದಾರೆ. ಅಂದರೆ ಒಳಗೆ ನಿಂತು ಅಸ್ವಾತಂತ್ರ್ಯ ಅಂತ ಬಂದಾಗಲೇ ಭಗವಂತ ಬಂದೇ ಬಿಟ್ಟ. ಸ್ವಾತಂತ್ರ್ಯದಿಂದ ಪ್ರೇರಣೆ ಮಾಡಿಸಿದ್ದಾನೆ ಭಗವಂತ. ಹಾಗಾದರೆ ಅಧ್ಯಾತ್ಮ ಅಪೂಪ ಕ್ಷೇತ್ರಸ್ಥರು ಅಂದರೆ ಯಾರು? ಲಕ್ಷ್ಮೀದೇವಿಯಿಂದ ಪ್ರಾರಂಭ ಮಾಡಿಕೊಂಡು ಆ ಜೀವನ ಪರ್ಯಂತ ಎಲ್ಲವೂ ಜಡ ಜೀವ ಎಲ್ಲವೂ ಭಗವಂತನ ಅಧೀನ. ಹೀಗೆ ಹಾಗಾದರೆ ಇಷ್ಟೆಲ್ಲ ಕ್ಷೇತ್ರಸ್ಥರು ಮಾಡಿದ್ದಾರಲ್ಲ, ಈ ಅಧ್ಯಾತ್ಮ ಅಪೂಪವನ್ನು ಯಾರಿಗೆ ಕೊಡ್ತೀರಾ? ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್ ಅಂದಂಗೆ ಯಾರಿಗೆ ಈ ದಾನ ಅಂದರೆ ಕ್ಷೇತ್ರಸ್ಥರು ಮಾಡಿದಂತಹ ಈ ಅಧ್ಯಾತ್ಮ ಅಪೂಪವನ್ನು ಕ್ಷೇತ್ರಜ್ಞನಾದಂತಹ ಭಗವಂತನಿಗೆ ನಾವು ಇದನ್ನು ಅರ್ಪಿಸಬೇಕು ಅನ್ನೋದು ತಿಳುವಳಿಕೆ ಗುರುಮುಖೇನ ನಮಗೆ ಬರಬೇಕು. ಅಂದರೆ ಹರಿಕಥಾಮೃತ ಸಾರದ ಒಂದೊಂದು ಸಂಧಿಯನ್ನು ಒಂದೊಂದು ಅಪೂಪ ಅಂತ ನಾವು ಚಿಂತನೆ ಮಾಡಿ, ಅಂದರೆ ಫಲಸ್ತುತಿಯನ್ನು ಸೇರಿದಾಗ 33 ಆಗತ್ತೆ ನೋಡಿ. ಆ ಅಧಿಕ ಮಾಸ ನಿಯಾಮಕನಾದಂತಹ ಪುರುಷೋತ್ತಮನಿಗೆ ಕ್ಷೇತ್ರಸ್ಥರು, ಕ್ಷೇತ್ರಜ್ಞನಿಗೆ ಅಂದರೆ ನಮ್ಮ ಬಿಂಬರೂಪಿ ಭಗವಂತನಿಗೆ ಈ ಅಧ್ಯಾತ್ಮ ಅಪೂಪಗಳ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಎನ್ನುವ ಚಿಂತನೆ ನಮಗೆ ಬರಬೇಕು. ಇನ್ನು ನಾವು ಒಂದೊಂದು ಅಪೂಪ ತಯಾರು ಮಾಡಿದ ಮೇಲೂ ಅದನ್ನು ಒಂದು ತುಳಸಿ ದಳವನ್ನು ಇಟ್ಟುಕೊಂಡು ಅದನ್ನು ಕೈಯಲ್ಲಿ ಇಟ್ಟುಕೊಂಡು ಅದಕ್ಕೆ ಒಂದು ಮಂತ್ರ ಇದೆ. ಆ ಮಂತ್ರವನ್ನು ಹೇಳಿ ಅದನ್ನು ಒಂದು ತಟ್ಟೆಯಲ್ಲಿ ಇಡ್ತಾ ಹೋಗ್ತೇವೆ. ಅಂದರೆ ಇದು ಏನು ನಮಗೆ ಜಗನ್ನಾಥದಾಸರು ಹೇಳಿದ್ದಾರೆ, ಪಾಪ ಕರ್ಮಗಳು ಪಾದುಕೆಗಳು, ಅನುಲೇಪನವು ಸತ್ಪುಣ್ಯ, ಶಾಸ್ತ್ರಾಲಾಪನವೇ ಶ್ರೀ ತುಳಸಿ. ಆಲಾಪನ ಅಂದರೆ ನಿಮಗೆ ಗೊತ್ತಿದೆ, ಹಿಂದೂಸ್ತಾನಿ ಸಂಗೀತ ಹೋಗಿ ಕೇಳಿದ್ವಿ ಅಂದರೆ ಒಂದು ಆಲಾಪನೆ ತೆಗೆದ್ರೆ 10 ನಿಮಿಷ ಅರ್ಧ ಗಂಟೆ ಆಲಾಪನೆ ಮಾಡ್ತಾರೆ. ಅದು ಅರ್ಥವಾಗುವವರಿಗೆ ಮಾತ್ರವೇ ಅದು ಆನಂದ ಕೊಡೋದು. ಹಾಗೆ ಶಾಸ್ತ್ರದ ಆಲಾಪನೆ ಅಂದರೆ ನಾವು ಎಷ್ಟು ರೀತಿಯಲ್ಲಿ ಆ ದೃಢತೆ ಮಾಡ್ಕೋತೀವಿ ಪ್ರಮೇಯವನ್ನು, ಆ ಶಾಸ್ತ್ರ ಪ್ರಮೇಯವನ್ನು ಅನ್ನೋದನ್ನು ಆಲಾಪನೆ. ಅದು ಶ್ರೀ ತುಳಸಿ. ಅಂತಹ ತುಳಸಿಯನ್ನು ಸೇರಿಸಿ ಕೊಡಬೇಕು ಭಗವಂತನಿಗೆ. ಆದರೆ ನಾವು ಎಲ್ಲೋ ಯಾರೋ ಪುಸ್ತಕದಲ್ಲಿ ಬರೆದಿದ್ದಾರೆ ಅದನ್ನು ನಾವು ಬೈ ಹಾರ್ಟ್ ಮಾಡ್ಕೊಂಡು ಇನ್ನೊಬ್ರಿಗೆ ಹೇಳಿ ಶಬಾಷ್ ಚೆನ್ನಾಗಿ ಹೇಳ್ತಿದ್ದೀರಾ ಅನ್ನೋದಲ್ಲ. ನಮ್ಮ ಮನಸ್ಸಿಗೆ ಗುರುಮುಖೇನ ಅಧ್ಯಯನ ಆಗಬೇಕು. ಗುರುಗಳು ನಮ್ಮಲ್ಲಿ ನಿಂತು ಒಳಗಡೆ ತತ್ವಾಭಿಮಾನಿ ದೇವತೆಗಳು ಅದನ್ನು ನಮಗೆ ಹೀರಿಕೊಂಡು
ಕೊಟ್ಟಾಗಲೇ. ಹೇಗೆ ಅನ್ನ ತಿಂದಾಗ ನಮಗೆ ದೇಹಕ್ಕೆ ಆ ದೇಹದ ಬೆಳವಣಿಗೆ ಅಲ್ಲ, ಅನ್ನದ ರಸ ಹೀರಿ ಆಯಾ ಇಂದ್ರಿಯಗಳಿಗೆ ಏನು ನಾವು ಕೇಳಿದ್ದೇವೆ ಎಲ್ಲ ವಾಯುದೇವರ ಆ ಒಂದು ರೂಪಗಳು ಹೇಗೆ ಸಮಾನ ನಾಮಕ ವಾಯುದೇವರು ಎಲ್ಲದಕ್ಕೂ ನಮಗೆ ಈ ಆಯಾ ಇಂದ್ರಿಯಗಳಿಗೆ ತಲುಪಿಸ್ತಾರೆ ಅಂತ, ಹಾಗೆ ಆ ತಲುಪಿಸಿದಾಗಲೇ ದೇಹದ ಬೆಳವಣಿಗೆ ಪೌಷ್ಟಿಕವಾದ ಒಂದು ಇದು ಹೇಗೆ ಸಾರ್ಥಕವೋ ಹಾಗೆ ಇದು ಅಷ್ಟೇ. ಈ ಅಧ್ಯಾತ್ಮ ಅಪೂಪಗಳು ಒಂದೊಂದನ್ನು ಚಿಂತನೆ ಮಾಡ್ತಾ ಒಂದೊಂದು ಸಂಧಿಯನ್ನು ಬರೆದಾಗ ಒಂದೊಂದು ಆ ಸಂಧಿಯನ್ನು ಓದಿದಾಗ ಸ್ವಾಮಿ ಇದೊಂದು ಅಧ್ಯಾತ್ಮ ಅಪೂಪ ಅಂತ ತಿಳಿದು ಎಷ್ಟೆಲ್ಲ ಶ್ರಮ ಇದೆ ನೋಡಿ. ಇಂತಹ ಒಂದು ಇನ್ನು ಮಾಸ ಮಹಾತ್ಮೆಯಲ್ಲಿ ಹೇಳ್ತಾರೆ, ಈ ಅಪೂಪಗಳು, ಈ ಅಪೂಪದಾನದಲ್ಲಿ ನೀವು ಮಾಡುವಾಗಲೇ ಗೊತ್ತಾಗ್ಬಿಡುತ್ತೆ ನಿಮ್ಮ ಅಪೂಪ ಮಾಡುವಾಗ ನಿಮಗೆ ಎಷ್ಟು ಫಲ ಬರುತ್ತೆ ಅಂತ. ಯಾಕೆಂದರೆ ಅಪೂಪದಲ್ಲಿ ಛಿದ್ರಗಳು ಉಂಟಾಗಬೇಕು. ಎಷ್ಟು ಛಿದ್ರಗಳು ಉಂಟಾಗುತ್ತೋ ಅಷ್ಟು ವರ್ಷಗಳ ಕಾಲ ನೀವು ಸ್ವರ್ಗವಾಸಿಗಳಾಗಿರ್ತೀರಾ ಅಂತ ಮಾಸ ಮಹಾತ್ಮೆಯಲ್ಲಿ ಹೇಳ್ತಾರೆ. ಆದರೆ ಈ ಆಧ್ಯಾತ್ಮ ಅಪೂಪದಲ್ಲಿ ಛಿದ್ರಗಳ ಸ್ಥಾನದಲ್ಲಿ ಇದು ಯಾವುದು ಅಂದರೆ ಅರ್ಥ ಚಿಂತನೆಗಳು. ಅರ್ಥ ನಿಮಗೆ ಎಷ್ಟು ಒಂದು ಸಾಲಿಗೆ ಎಷ್ಟು ಅರ್ಥ ಬರುತ್ತೋ, ಒಂದು ಸಾಲಿಗೆ ಎಷ್ಟೆಷ್ಟು ಅರ್ಥ ಚಿಂತನೆಗಳು ನಿಮಗೆ ಬರುತ್ತೋ ಅಷ್ಟಷ್ಟು ಫಲ ನಿಮಗೆ ಆ ಒಂದು ಅಷ್ಟಷ್ಟು ಛಿದ್ರಗಳು ಉಂಟಾಗತ್ತೆ ಅಧ್ಯಾತ್ಮ ಅಪೂಪದಲ್ಲಿ. ಅಂದರೆ ಅಪರೋಕ್ಷ ಜ್ಞಾನಿಗಳಾದಂತಹ ಜಗನ್ನಾಥದಾಸರು ಉಚ್ಚರಿಸಿದ ಈ ಶಬ್ದಗಳು ಬಹಳ ಅರ್ಥಗರ್ಭಿತವಾಗಿದೆ. ಹಾಗೆ ಭಗವಂತನಿಗೆ ಅವನ ಪ್ರೀತಿಯನ್ನು, ನನ್ನ ಬಿಂಬರೂಪಿ ಭಗವಂತನ ಪ್ರೀತಿ ಸಂಪಾದನೆ ಮಾಡಲು ನಮಗೆ ನೀಡಿದಂಥ ಮೋಕ್ಷ ಪರಿಕರವಾದದ್ದು ಅಂತ ನಾವು ತಿಳಿಬೇಕು. ಹೀಗೆ ಯಥಾಮತಿಯಾಗಿ ನಮಗೆ ಇರುವಂತಹ ಅಲ್ಪಮತಿಯಲ್ಲೇ ಸ್ವಗುರು ಉಪದೇಶದಿಂದ, ಅಂದರೆ ನಮ್ಮ ಸ್ವರೂಪದಲ್ಲಿ ಇರ್ತಕ್ಕಂಥ ಭಗವಂತ ರೂಪ ನಮಗೆ ತಿಳಿದಿಲ್ಲ, ಆದರೆ ಗುರುಗಳು ತಿಳಿದಿದ್ದಾರೆ. ಗುರುಗಳ ಆ ಒಂದು ಉಪದೇಶದಿಂದ ಒಂದು ಪದಕ್ಕೆ ಒಂದು ಅರ್ಥ, ಒಂದು ಪದಕ್ಕೆ ಒಂದು ಅರ್ಥ, ಒಂದು ವಾಕ್ಯಕ್ಕೆ ಒಂದು ಅರ್ಥ, ನಾನಾ ಬಗೆಯ ಅರ್ಥಗಳು ಇದೆ. ಆದರೂ ಒಂದು ಪದಕ್ಕೆ ಒಂದು ಅರ್ಥವನ್ನಾದರೂ ತಿಳಿದು ಮನನ ಮಾಡಿ ಗುರುಗಳ ಅಂತರ್ಯಾಮಿಯಾದಂತಹ ಭಗವಂತನಿಗೆ ಕ್ಷೇತ್ರಸ್ಥರು, ಕ್ಷೇತ್ರಜ್ಞನಿಗೆ ನೀಡುವಂತಹ ಇಂತಹ ಅಧ್ಯಾತ್ಮ ಅಪೂಪವನ್ನು ನಾವು ಮಾಡಿ ಇದನ್ನು ಗುರುಗಳ ಅಂತರ್ಯಾಮಿಗೆ ಸಮರ್ಪಣೆ ಮಾಡಿದಾಗ ಒಂದೊಂದು ಅರ್ಥವನ್ನು ತಿಳಿದು ನಾವು ಬರಿತಾ ಇದ್ದೀವಿ. ಆದರೆ ಸಮರ್ಪಣೆಯಾದ ಮೇಲೆ ಭಗವಂತ ಅನಂತಂ ವಿಷ್ಣು ಸನ್ನಿಧವು ಅಂತ ಹೇಳ್ತೀವಿ. ಭಗವಂತ ಸಾಕ್ಷಾತ್ ನಿಂತು ಮಾಡಿಸಿದ, ತಾನೇ ಅದನ್ನು ಸ್ವೀಕಾರ ಮಾಡಿದ. ಅಂದರೆ ಒಂದು ಅರ್ಥ ಅನಂತ ಅರ್ಥಗಳಾಗಿ ನಮ್ಮ ಮನಸ್ಸು ಒಂದು ವಿಶ್ವಕೋಶವಾಗಿ ಬಿಡುತ್ತೆ. ಅಂತಹ ಅರ್ಥಗಳ ಸ್ಫುರಣೆ ನಮಗೆ ಒಳಗಿನಿಂದ ದೇವ ಮಾಡಿಸಿಯೇ ಬಿಡ್ತಾನೆ. ಮುಖ್ಯ ಪ್ರಾಣ ದೇವರ ಮೂಲಕ. ಯಾಕೆಂದರೆ ನಮಗೂ ಉಸಿರಿದ್ರೆ ತಾನೇ ಎಲ್ಲವೂ, ಆರೋಗ್ಯ ಇದ್ದರೆ ತಾನೇ ಇದೆಲ್ಲ ಆಗೋದು. ಹಾಗಾಗಿ ವಾಯುದೇವರನ್ನ ಅತ್ಯಂತ ಪ್ರಧಾನವಾಗಿ ವಾಯುಗೋಲಕದಲ್ಲಿರುವ ಭಗವಂತ ನಮಗೆ ಮಾಡ್ತಾ ಇದ್ದಾನೆ ಅಂತ ನಾವು ತಿಳಿಬೇಕು. ಹೀಗೆ ಕ್ಷೇತ್ರ ನಿಯಾಮ, ಈ ಕ್ಷೇತ್ರ ಅಂದರೆ ದೇಹ ಅಂತ. ಈ ದೇಹದಲ್ಲಿ ಆ ಒಂದು ನಿಯಾಮಕನಾದಂತಹ ಕ್ಷೇತ್ರದ ನಿಯಾಮಕ ಯಾರು? ಕ್ಷೇತ್ರಜ್ಞ. ಕ್ಷೇತ್ರ ಬೇರೆ, ಕ್ಷೇತ್ರಜ್ಞ ಬೇರೆ, ಕ್ಷೇತ್ರಿ ಬೇರೆ. ಮೂರನ್ನ ಸರಿಯಾಗಿ ತಿಳ್ಕೋಬೇಕು. ಕ್ಷೇತ್ರ ಅಂದರೆ ದೇಹ, ಈ ದೇಹ ಜಡವಾದದ್ದು. ಆದರೆ ಕ್ಷೇತ್ರಿ ಯಾರಿದ್ದಾನೆ ಅಂದರೆ ಎಲ್ಲ ಜೀವರು. ನಾನೊಬ್ಬ, ಈ ನನ್ನ ದೇಹ ಅಂತ ನಾವು ತಗೊಂಡಾಗ ನಾನೂ ಕ್ಷೇತ್ರಿಯೇ. ಇಲ್ಲಿ ತತ್ವಾಭಿಮಾನಿ ದೇವತೆಗಳು ಕ್ಷೇತ್ರಿಗಳೇ, ಇಲ್ಲಿ ತತ್ವಾಭಿಮಾನಿ ಅಸುರರು ಕ್ಷೇತ್ರಿಗಳೇ, ಎಲ್ಲರೂ ಜೀವರೇ. ಆದರೆ ಎಲ್ಲರೂ ಮಹಾಲಕ್ಷ್ಮಿ ವಾಯುದೇವರು ಎಲ್ಲರೂ ಜೀವರೇ, ಅಣು ಪ್ರಮಾಣದ ಜೀವರೇ. ಆದರೆ ಕ್ಷೇತ್ರಜ್ಞ ಯಾರು ಅಂದರೆ ಭಗವಂತ, ಸ್ವತಂತ್ರನಾಗಿರ್ತಕ್ಕಂಥ ಬಿಂಬರೂಪಿ ಭಗವಂತ ಕ್ಷೇತ್ರಜ್ಞನಾಗಿದ್ದಾನೆ. ಯಾಕೆ ಈ ದೇಹ ಬಂದಿದೆ, ಎಷ್ಟೆಷ್ಟು ನಾನು ಇವರಿಗಿಂದ ಮಾಡಿಸ್ಬೇಕು ಅನ್ನೋದು ಅವನಿಗೆ ಗೊತ್ತಿದೆ. ಹಾಗಾಗಿ ಕ್ಷೇತ್ರಸ್ಥರು, ಕ್ಷೇತ್ರಜ್ಞ ನೀಡಿದಂತಹ ಈ ಕ್ಷೇತ್ರಜ್ಞನಿಗೆ ನೀಡಿದಂತಹ ತುಳಸಿ ಶಾಸ್ತ್ರಾಲಾಪನ ಅಂತ ಹೇಳಿದ್ನಲ್ಲ, ಈ ದಾನವನ್ನು ಕರುಣೆಯಿಂದ ಸ್ವೀಕರಿಸಿ ನಮ್ಮನ್ನು ಅನುಗ್ರಹಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ನಾವು ಇದನ್ನು ಸಮರ್ಪಣೆ ಮಾಡೋಣ. ಅನನ್ಯಾಶ್ಚಿಂತಯಂತೋ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಮುಖ್ಯ ಪ್ರಾಣೇನ ಮಧ್ಯೆ ಮಂತ್ರತ್ರಯ ಜಪ ಸದಾ ಅನುಗ್ರಹಾಯ ಮೇ ವಿಷ್ಣು ಪ್ರೀತಯೇ ಕ್ರಿಯತೆ ಹಿ ಸಹ ಏಕವಿಂಶತಿ ಸಹಸ್ರಾತ್ಮ ಸಷಟ್ಶತಮಹರ್ನಿಶಂ ತತ್ಸರ್ವಂ ವಿಷ್ಣು ಪೂಜಾಸ್ತು ಪ್ರಿಯತಾಂ ಪ್ರಾಣಮಾಪತಿ. ಮಾಸನಿಯಾಮಕ ಶ್ರೀ ಪುರುಷೋತ್ತಮ ಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು.